ಇದೇ ರೀತಿ ಮೌನವಾಗಿದ್ದರೆ ವೆನಿಜುವೆಲಾ ಅಧ್ಯಕ್ಷ ಮತ್ತು ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿದ ಹಾಗೆ ಭಾರತದ ಪ್ರಧಾನಿಯನ್ನು ಟ್ರಂಪ್ ಕಿಡ್ನಾಪ್ ಮಾಡಬಹುದು. ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲದೆ ಇದ್ದಂಥ ಭಾರತದ ವಿರೋಧಿಗಳು ಮಾತ್ರ ಇಂಥ ಮಾತನ್ನಾಡಬಹುದು. ಇಷ್ಟಾಗಿಯೂ ಕೂಡ ಭಾರತದಲ್ಲಿ ಟ್ಯಾರಿಫ್ ವಾರನ್ನ ಟ್ರಂಪ್ ಮಾಡಿಯೂ ಕೂಡ ಭಾರತದ ಒಂದು ಕೂದಲನ್ನು ಕಿತ್ಕೊಳ್ಳಿಕ್ಕಾಗಿಲ್ಲ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಭಾರತವನ್ನು ಪ್ರೀತಿಸುವವರು ಯಾರು, ಭಾರತವನ್ನು ಗೌರವಿಸುವವರು ಯಾರು, ಭಾರತದ ಸಂವಿಧಾನವನ್ನು, ಸಾಂವಿಧಾನಿಕ ಹುದ್ದೆಯನ್ನು ಎಷ್ಟರ ಮಟ್ಟಿಗೆ ಕೀಳಾಗಿ ಕಾಣುವವರು ಯಾರು, ಕೊನೆಗೂ ಅಧಿಕಾರ ರಾಜಕಾರಣಕ್ಕಾಗಿ ಟ್ರಂಪಿನ ಪಾದ ನೆಕ್ಕುವವರು ಯಾರು? ಆಪರೇಷನ್ ಸಿಂಧೂರ್ ಆದಾಗ ಟ್ರಂಪ್ 32 ಬಾರಿ ಹೇಳಿದ್ರು, ನಾನೇ ಕದನ ವಿರಾಮ ಮಾಡಿದ್ದು ಅಂತ ಹೇಳಿದ್ರು. ಆದರೂ 56 ಇಂಚಿನ ಮೋದಿ ಉತ್ತರ ಕೊಟ್ಟಿಲ್ಲ ಅಂತ ಸಂಸತ್ತಿನಲ್ಲೇ ರಾಹುಲ್ ಗಾಂಧಿ ಅಬ್ಬರಿಸಿದ್ರು ಕೂಡ ಕೊನೆಗೂ ಕಿವುಡರಿಗೆ ಒಮ್ಮೆ ನೀವು ಇನ್ಸ್ಟ್ರೂಮೆಂಟ್ ಹಾಕಿ ಆದರೂ ಆ ಕಿವುಡುತನವನ್ನು ನೀವು ಸರಿಪಡಿಸ್ಬೋದು. ಜಾಣ ಕಿವುಡು, ಉದ್ದೇಶಿತ ಕಿವುಡು, ಷಡ್ಯಂತ್ರಕ್ಕಾಗಿ ಕಿವುಡು, ಇಂಥ ಕಿವುಡುತನಕ್ಕೆ ಯಾವತ್ತೂ ಮದ್ದಿಲ್ಲ. ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಿತು, ಟ್ರಂಪ್ ಯಾವುದೇ ಕದನ ವಿರಾಮ ಮಾಡಿಲ್ಲ, ನಮ್ಮ ಏರ್ ಬೇಸನ್ನು ಕ್ಷಣ ಮಾತ್ರದಲ್ಲಿ ಭಾರತ ಚಿಂದಿ ಚಿತ್ರಾನ್ನ ಮಾಡಿತು. ಆಗ ನಾವು ಸೌದಿಯ ಕಾಲು ಹಿಡಿದು ಬೇಡಿದೆವು, ಕೈ ಮುಗಿದು ಬೇಡಿದೆವು, ಭಾರತ ನಿಮ್ಮ ಪರಮಾಪ್ತ ರಾಷ್ಟ್ರ, ದಯವಿಟ್ಟು ಭಾರತಕ್ಕೆ ಹೇಳಿ ನಮ್ಮ ಮೇಲೆ ದಾಳಿಯನ್ನು ನಿಲ್ಲಿಸಿ. ಟ್ರಂಪ್ ಅಲ್ಲ ಹೇಳಿದ್ದು ಅನ್ನೋದನ್ನು ಪಾಕಿಸ್ತಾನ ಹೇಳಿತು, ಒಪ್ಪಿಕೊಂಡಿತ್ತು. ಆದರೆ ನಮ್ಮ ಕಾಂಗ್ರೆಸ್ಸಿಗೆ, ನಮ್ಮ ಕಾಂಗ್ರೆಸ್ ನಾಯಕರಿಗೆ ಟ್ರಂಪ್ ಮಾತೇ ವೇದವಾಕ್ಯ. ಇಂಡಿಯಾದ ಡೆಡ್ ಎಕಾನಮಿ ಅಂತ ಹೇಳಿದಾಗ ಕೆಲವು ಗಂಟೆಗಳಲ್ಲೇ ಸಂಸತ್ತಿನ ಹೊರಗೆ ಬಂದು ರಾಹುಲ್ ಗಾಂಧಿ ಅವರು ಟ್ರಂಪ್ ಹೇಳಿದ್ದಕ್ಕೆ ಅಭಿನಂದಿಸ್ತೇನೆ, ಭಾರತ ಡೆಡ್ ಎಕಾನಮಿ ಅನ್ನೋದನ್ನು ಅವರಾದರೂ ಹೇಳಿದ್ರಲ್ಲ. ಇಂಥ ವಿಚಾರಗಳನ್ನೇ ಬಿಜೆಪಿ ಇಟ್ಕೊಂಡು ಕಾಂಗ್ರೆಸ್ಸಿನ ದೇಶದ್ರೋಹಿತನ ಅಂತ ಜರೆತಾ ಇದೆ. ವಿದೇಶದ ನೆಲದಲ್ಲಿ ನಿಂತು ಭಾರತದ ಸಾಂವಿಧಾನಿಕ ಸಂಸ್ಥೆಗಳನ್ನು, ಎಲೆಕ್ಷನ್ ಕಮಿಷನ್ನನ್ನು, ಪ್ರಜಾಪ್ರಭುತ್ವವನ್ನು, ಪ್ರಧಾನಿಯನ್ನು, ರಾಷ್ಟ್ರಪತಿಯನ್ನು ಪ್ರತಿ ಒಂದನ್ನು ಗೇಲಿ ಮಾಡ್ತಾ ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಬಿಜೆಪಿ ಹಲವು ಸಂದರ್ಭಗಳಲ್ಲಿ ಇಡ್ತಾ ಬಂತು. ಇವತ್ತು ನೋಡಿ, ಅವರ ಮಾನಗೇಡಿತನ, ರಾಷ್ಟ್ರದ್ರೋಹತನ, ಸಾಂವಿಧಾನಿಕ ಹುದ್ದೆಗಳನ್ನು ಅಗೌರವಿಸುವಂಥ ಕುಟಿಲತೆ ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ, ಭಾರತದ ಪ್ರಧಾನಿಯನ್ನ ಟ್ರಂಪ್ ಕಿಡ್ನ್ಯಾಪ್ ಮಾಡ್ತಾರೆಯೇ, ಮಾಡಬಹುದು. ಅದು ಗೇಲಿಯೋ, ಊಹೆಯೋ, ನಿರೀಕ್ಷೆಯೋ, ಮಾಡಲಿ ಅನ್ನುವ ಪ್ರಾರ್ಥನೆಯೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿನ ನಾಯಕತ್ವ ಇಂಥ ಹೀನಾಯ ಸ್ಥಿತಿಗೆ, ಕೀಳು ಮಟ್ಟಕ್ಕೆ ಭಾರತದ ಒಬ್ಬ ಪ್ರಧಾನಿಯನ್ನ ಇಂಥ ಒಂದು ಮೂರ್ಖತನದ ಹೇಳಿಕೆಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡುವ ಮಟ್ಟಕ್ಕೆ ಇಳಿತದೆ ಅಂತಾದರೆ ಇಡೀ ರಾಷ್ಟ್ರದ ಜನ ಕ್ಯಾಕರಿಸೋಗಿತಾ ಇದ್ದಾರೆ. ಬಿಜೆಪಿ ಅಂತೂ ಮುಗಿಬಿದ್ದಿದೆ. ನೀವು ದೇಶದ ಒಳಗಡೆ ರಾಜಕೀಯ ಜಿದ್ದಾಜಿದ್ದಿ, ಹೋರಾಟ, ಮಾತು ಏನು ಬೇಕಾದರೂ ಮಾಡಿ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ದೇಶದ ಹೊರಗಿನ ಶತ್ರುಗಳು, ದೇಶದ ಹೊರಗಿನ ನಾಯಕರು ಭಾರತದ ಬಗ್ಗೆ, ಭಾರತದ ಪ್ರಧಾನಿಯ ಬಗ್ಗೆ, ಭಾರತದ ಪ್ರಭುತ್ವದ ಬಗ್ಗೆ, ಭಾರತದ ಅಖಂಡತೆಯ ಬಗ್ಗೆ,
ಭಾರತದ ಬಲಿಷ್ಠತೆಯ ಬಗ್ಗೆ ಮಾತಾಡಿದಾಗ ನಾವು ಒಂದಾಗಿರಬೇಕು. ಇಂಥ ಒಂದು ಕನಿಷ್ಠ ಪ್ರಜ್ಞೆಯು ಕಾಂಗ್ರೆಸ್ಸಿನ ನಾಯಕತ್ವಕ್ಕೆ ಇಲ್ಲವೇ ಅನ್ನುವ ಪ್ರಶ್ನೆಯನ್ನು ಶೇಮ್ ಶೇಮ್ ಕಾಂಗ್ರೆಸ್ ಶೇಮ್ ಅನ್ನುವುದನ್ನು BJP ಇವತ್ತು ಅತ್ಯಂತ ಕಟುವಾಗಿ ಹೇಳ್ತಾ ಇದೆ. ರಾಷ್ಟ್ರದ ಜನತೆ ಹೇಳ್ತಾ ಇದ್ದಾರೆ, ಯುವ ಸಮುದಾಯ ಹೇಳ್ತಾ ಇದೆ. ಭಾರತದ ಪ್ರಧಾನಿಯನ್ನು ಟ್ರಂಪ್ ಕಿಡ್ನಾಪ್ ಮಾಡಬಹುದೇ? ಎಂಥ ಮಾತಿದು! ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವ? ಭಾರತದ ಒಳಗಡೆಯ ಭಾರತದ ಪ್ರತಿಪಕ್ಷದ ಒಬ್ಬ ನಾಯಕನಿಂದ ಹೇಸಿಗೆ ಅಲ್ವ ಇದು? ದೇಶದ್ರೋಹ ಅಲ್ವ ಇದು? ಇದಕ್ಕಿಂತ ನೀಚತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ? ಮೋದಿಯವರಾಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಿರಲಿ, ಈ ದೇಶದ ಪ್ರಧಾನಿ 140 ಕೋಟಿ ಜನರ ಪ್ರಾತಿನಿಧಿಕ ಒಂದು ಸ್ವರೂಪ. ಅದು ನಿಮ್ಮ ಭಿನ್ನಾಭಿಪ್ರಾಯ 1000 ಇರಬಹುದು, ಅದು ಸಂಸತ್ತಿನ ಒಳಗಡೆ ಚರ್ಚೆ ಮಾಡಿ, ಭಾರತದ ಒಳಗಡೆ ಚರ್ಚೆ ಮಾಡಿ. ಆದರೆ ಭಾರತ ಅಂತ ಬಂದಾಗ ಚೈನಾ, ಅಮೇರಿಕಾ, ಟರ್ಕಿ, ಪಾಕಿಸ್ತಾನ, ಬಾಂಗ್ಲಾ ಅಂತ ಬಂದಾಗ ಅವರು ಯಾವುದೇ ರೀತಿಯಲ್ಲೂ ಭಾರತದ ಪ್ರಧಾನಿಯ ಬಗ್ಗೆ ಒಂದು ಸೊಲ್ಲೆತ್ತಿದ್ರು ನೀವು ಅದನ್ನು ಕಟುವಾದ ಶಬ್ದಗಳಲ್ಲಿ ಟೀಕಿಸಬೇಕು, ಪ್ರತಿಭಟಿಸಬೇಕು ಮತ್ತು ಭಾರತದ ಪ್ರಧಾನಿಯೊಟ್ಟಿಗೆ ನಿಲ್ಲಬೇಕು. ಇದು ದೇಶೀಯತೆ, ಇದು ದೇಶವನ್ನು ಪ್ರೀತಿಸುವ ರೀತಿ, ಇದು ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡುವ ರೀತಿ, ಸಂವಿಧಾನವನ್ನು ಗೌರವಿಸುವ ರೀತಿ. ಕೇವಲ ಪುಟಗಳಿಲ್ಲದೆ ಇದ್ದಂಥ ಯಾವುದೋ ಒಂದು ಕೆಂಪು ಪುಸ್ತಕವನ್ನು ಹಿಡಿದು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅನ್ನುವಂಥದ್ದಲ್ಲ. ಹಾಗಾದರೆ ವಿಚಾರ ಎಲ್ಲಿವರೆಗೆ ಬಂದಿದೆ, ಏನಾಗಿದೆ, ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮೆಡೋಸ್ ಮತ್ತು ಅವರ ಪತ್ನಿಯನ್ನು ಏಕಾಏಕಿ ಪ್ರಜಾಪ್ರಭುತ್ವದ ಯಾವುದೇ ಮೌಲ್ಯಗಳನ್ನು, ಯಾವುದೇ ಒಂದು ಸೂತ್ರ ಸಂಧಾನವನ್ನು, ಯಾವುದೇ ಸಾತ್ವಿಕ ನೆಲೆಯನ್ನು ಯಾವುದನ್ನೂ ಬಳಸದೆ ಏಕಾಏಕಿ ಇಡೀ ಪ್ರಪಂಚವೇ ಟ್ರಂಪ್ ಗೂಂಡಾಗಿರಿ ಅಂತ ಇವತ್ತು ಟೀಕಿಸ್ತಾ ಇದೆ. ಬೆಡ್ರೂಮಿಗೆ ನುಗ್ಗಿ ಅವರನ್ನು ಬಂಧಿಸಿ ಕಾರಾಗೃಹದಲ್ಲಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅತ್ಯಂತ ಹಿಂಸಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದನ್ನು ಇಡೀ ಪ್ರಪಂಚ ಖಂಡಿಸ್ತಾ ಇದೆ. ಭಾರತ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಿದೆ. ಅದರಲ್ಲೂ ಈ ವೆನಿಜುವೆಲಾ ವಿಷಯದಲ್ಲಿ ಟ್ರಂಪಿನ ಗೂಂಡಾಗಿರಿ, ಟ್ರಂಪಿನ ಏಕಚಕ್ರಾಧಿಪತ್ಯ, ಟ್ರಂಪ್ ನುಗ್ಗಿ ಅದರ ಇಡೀ ಒಂದು ದೇಶವನ್ನೇ ತನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ ಹಪಾಹಪಿಸ್ತಾ ಇರುವುದು ಕೇವಲ ತೈಲಕ್ಕಾಗಿ. ಅಮೆರಿಕದ ಆರ್ಥಿಕ ಸ್ಥಿತಿ ಐತಿಹಾಸಿಕವಾಗಿ ಕುಸಿದಿದೆ. ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಟ್ರಂಪ್ ಕೆಲಸ ಮಾಡ್ತಾ ಇರುವಂಥ ಇವತ್ತಿನ ವರ್ತಮಾನದಲ್ಲಿ ಅವರ ಜನಪ್ರಿಯತೆ ಪಾತಾಳಕ್ಕಿಳಿದಿದೆ. ಇಂಥ ಸಂದರ್ಭದಲ್ಲಿ ವೆನಿಜುವೆಲಾದ ತೈಲದ ಮೇಲೆ ಕಣ್ಣಿಟ್ಟು ಡ್ರಗ್ಸ್ ಮಾಫಿಯಾ, ಡ್ರಗ್ ಅದು ಇದು ಅಂತ ಹೇಳಿ ತನ್ನದೇ ಆದಂಥ ಸುಳ್ಳು ಅಪಪ್ರಚಾರವನ್ನು ಮಾಡಿ ಅಲ್ಲಿಯ ಅಧ್ಯಕ್ಷರನ್ನು, ಪತ್ನಿಯನ್ನು ಕಿಡ್ನ್ಯಾಪ್ ಮಾಡಿ ತಂದು ನಿಲ್ಲಿಸಿದಂಥ ಟ್ರಂಪ್ಗೆ ಇಡೀ ಪ್ರಪಂಚ ಉಗಿತಾ ಇದೆ. ಅದರಲ್ಲೂ ಉತ್ತರ ಕೊರಿಯಾದ ಮೊದಲೇ ಅವನು ತಲೆಕೆಟ್ಟ ಅಧ್ಯಕ್ಷ. ಅವನು ಏನು ಬೇಕಾದ್ರೂ ಮಾಡ್ತಾನೆ. ಅವನು ವಾರ್ನ್ ಮಾಡಿದ್ದಾನೆ, ಮಿಸೈಲ್ ಟೆಸ್ಟ್ ಮಾಡಿದ್ದಾನೆ, ಇಡೀ ರಕ್ಷಣಾಧಿಕಾರಿಗಳೊಟ್ಟಿಗೆ ಸರಣಿ ಸಭೆ ನಡೆಸಿದ್ದಾನೆ. ಟ್ರಂಪ್ಗೆ ಎಷ್ಟು ಶೀಘ್ರವೋ ಅಷ್ಟು ಶೀಘ್ರ ನನ್ನ ಪರಮಾಪ್ತ ವೆನಿಜುವೆಲಾ ಅಧ್ಯಕ್ಷ ಮತ್ತು ಅವರ ಪತ್ನಿ ತಕ್ಷಣ ನೀನು ಬಿಡುಗಡೆ ಮಾಡದೇ ಇದ್ದರೆ ಮೂರನೇ ವಿಶ್ವಯುದ್ಧಕ್ಕೆ ರೆಡಿಯಾಗಿರಿ ಅಂಥೇಳಿ ವಾರ್ನ್ ಮಾಡಿದ್ದಷ್ಟೇ ಅಲ್ಲ, ಮಿಸೈಲ್ ಟೆಸ್ಟನ್ನು ಮಾಡಿದ್ದಾರೆ. ಇಡೀದಾಗಿ ಸೈನ್ಯದ ಕಾರ್ಯಾಚರಣೆಯನ್ನು, ತಾಲೀಮನ್ನು ಸನ್ನದ್ಧವಾಗಿಟ್ಟಿದ್ದಾರೆ ಉತ್ತರ ಕೊರಿಯಾ. ಟ್ರಂಪ್ ಹೆದರುವುದು ಒಬ್ಬನೇ ಒಬ್ಬ ಉತ್ತರ ಕೊರಿಯಾದ ಆ ಒಂದು ಅವರನ್ನು ಇಡೀ ಪ್ರಪಂಚ ತಲೆಕೆಟ್ಟ ನಾಯಕ ಅಂತದೆ. ಅವನು ಏನು ಬೇಕಾದರೂ ಮಾಡ್ತಾರೆ. ಸದ್ಯದಲ್ಲೇ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮೋದಿಯ ಅತ್ಯಂತ
ಗೌರವಿಸುವಂಥ ವ್ಯಕ್ತಿ ಪ್ರಪಂಚದ ನಾಯಕರಲ್ಲಿ ಉತ್ತರ ಕೊರಿಯಾದ ಮನುಷ್ಯನೊಬ್ಬ. ಇವತ್ತು ಅವರು ಅದನ್ನು ಬೇಕಾದರೆ ನಿಮಗೆ ತೋರಿಸ್ತೇವೆ, ವಾರ್ನ್ ಮಾಡಿದ್ದಾರೆ ಟ್ರಂಪ್ಗೆ. ಅದೇ ಹೊತ್ತಿನಲ್ಲಿ ಪುಟಿನ್ ತಕ್ಷಣ ನಿಮ್ಮ ತಪ್ಪು ನಡೆಯನ್ನ, ನಿಮ್ಮ ಗೂಂಡಾಗಿರಿಯನ್ನ, ನಿಮ್ಮ ಏಕಚಕ್ರಾಧಿಪತ್ಯವನ್ನ, ಈ ಹೂಂಕಾರವನ್ನ ತಕ್ಷಣ ನಿಲ್ಲಿಸಿ. ವೆನೆಜುವೆಲಾ ಇವತ್ತು ಸ್ವತಂತ್ರವಾಗಿದೆ, ನಾಳೆಗೂ ಇರುತ್ತೆ. ವೆನೆಜುವೆಲಾ ಒಟ್ಟಿಗೆ ಇಡೀ ರೂಸ್ ಅವರ ಬೆನ್ನಿಗೆ ನಿಲ್ತದೆ. ಯಾವುದೇ ರೀತಿಯಲ್ಲೂ ನಾವು ವೆನೆಜುವೆಲಾ ಮತ್ತು ಅಂಥ ದೇಶಗಳ ಉಳಿವಿಗೆ ಪುಟಿನ್ ಬದ್ಧವಾಗಿದ್ದಾರೆ. ನಿಮ್ಮ ಈ ಹಠಾಟೋಪವನ್ನು ತಕ್ಷಣ ನಿಲ್ಲಿಸಿ, ಇಲ್ಲದೇ ಇದ್ರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಜವಾಬ್ದಾರಿ ಅನ್ನೋದನ್ನ ಓಪನ್ ಚಾಲೆಂಜ್ ಆಗಿ, ಓಪನ್ ಆಗಿ ಹೇಳಿ. Listen, President Trump, your actions have crossed the line, and Russia will not tolerate this aggression. You claim to defend the sovereignty of the United States, yet you undermine the sovereignty of others. The seizure of a Venezuelan oil tanker in international waters is a clear violation of international law. This is not about security, it's about your desire to control global resources and destabilize entire regions. Your actions are not just provocative, they are reckless. You are pushing the world closer to conflict with every unjust seizure, with every hostile move. Let me make it clear, Russia stands with Venezuela. We will not stand by and let you violate their sovereignty. We will not stand by while you try to manipulate the global oil market. Your actions risk escalating tensions beyond your control, and Russia will protect its allies. You are playing a dangerous game, and we will not hesitate to defend those who stand with us. President Trump, you may think you are the power in this world, but Russia will never back down. We will not allow you to dictate the future of Venezuela. ಇರಾನು ತನ್ನ ಇಡೀ ಡಿಫೆನ್ಸ್ ಸಿಸ್ಟಮ್ ಅನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪರೀಕ್ಷೆ ಮಾಡ್ತಾ ಇದೆ, ಪರೀಕ್ಷೆಗೆ ಒಡ್ಡಿದೆ, ಅದು ಜಾಗೃತ ಸ್ಥಿತಿಯಲ್ಲಿದೆ. ಹೀಗೆ ಇಡೀ ಪ್ರಪಂಚ ಟ್ರಂಪಿನ ಈ ಉಡಾಳಗಿರಿಯನ್ನ, ಗೂಂಡಾಗಿರಿಯನ್ನ ಆಕ್ಷೇಪಿಸ್ತಾ ಇದೆ, ಅದನ್ನ ವಿರೋಧಿಸ್ತಾ ಇದೆ. ಇಂಥ ಹೊತ್ತಲ್ಲಿ ಕಾಂಗ್ರೆಸ್ ಏನು ಮಾಡಬೇಕಾಗಿತ್ತು ಹೇಳಿ? ಟ್ರಂಪ್ ಹೇಳಿದ್ದಾರೆ, ಭಾರತದ ಪ್ರಧಾನಿ ಬಹಳ ಒಳ್ಳೆಯ ವ್ಯಕ್ತಿ, ಅವರು ನನ್ನನ್ನು ಖುಷಿಪಡಿಸಬೇಕು. ನಾಚಿಕೆ, ಮಾನ, ಮರ್ಯಾದೆ ಇದೆಯಾ? ಇಂಥ ಶಬ್ದಗಳನ್ನು ಹೇಳಲಿಕ್ಕೆ ಒಬ್ಬ ಟ್ರಂಪ್ನಂಥ US ಅಧ್ಯಕ್ಷನಿಗೆ ನನ್ನನ್ನು ಖುಷಿಪಡಿಸಬೇಕು? ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ರೂಸ್ನಿಂದ ತೈಲವನ್ನು ತರಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು, ನನಗೆ ಅದರ ಬಗ್ಗೆ ಖುಷಿ ಇಲ್ಲ. ಒಮ್ಮೆ ಇದನ್ನು ನಿಲ್ಲಿಸದೇ ಇದ್ದರೆ ಮುಂದಾಗುವ ಅನಾಹುತಕ್ಕೆ ನೀವೇ ಕಾರಣ, ನಾವು ಟ್ಯಾರಿಫ್ ಅನ್ನು ಜಾಸ್ತಿ ಮಾಡ್ತೇವೆ, ನಿಮ್ಮ ಟ್ಯಾರಿಫಿಗೆ ಬೆಂಕಿ ಹಾಕಿ ಅಂತ ಹೇಳ್ತದೆ ಭಾರತ. 50% ಟ್ಯಾರಿಫ್ ಹಾಕಿದ್ರು. ಏನು ಅಲ್ಲಾಡಿಸಿದ್ರು ಟ್ರಂಪು? ಏನು ಅಲ್ಲಾಡಿಸ್ಲಿಕ್ಕಾಗಿಲ್ಲ. ಸತ್ಯ ಹೇಳಬೇಕಾ ನಿಮಗೆ? ಅವರು ಟ್ಯಾರಿಫ್ ಹಾಕಿದ ಮೇಲೆ ನಮ್ಮ ರಫ್ತಿನ ಪ್ರಮಾಣ ದ್ವಿಗುಣಗೊಂಡಿದೆ. ಅಮೆರಿಕವನ್ನಷ್ಟೇ ನಂಬಿಕೊಂಡ್ರೆ ಸಾಲದು ಅನ್ನುವ ಕಾರಣಕ್ಕಾಗಿ ಭಾರತ ಬೆಲ್ಜಿಯಮು, ವಿಯೆಟ್ನಾಮು ಇಂಥ ಹಲವು ದೇಶಗಳನ್ನು ಪರ್ಯಾಯವಾಗಿ ಹುಡುಕಿ ಪರ್ಮನೆಂಟ್ ಆಗಿ ವ್ಯಾಪಾರ ಸಂಬಂಧವನ್ನು ಮಾಡಿಕೊಂಡಿದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಯಾವತ್ತೂ ಭಾರತದ ಪ್ರಧಾನಿ ಕಾಲಿಡದೇ ಇದ್ದಂಥ ಮುಸ್ಲಿಂ ರಾಷ್ಟ್ರಗಳಿಗೆಲ್ಲ ಕಾಲಿಟ್ಟು ಬಂದರು. ಯಾಕೆ ಹೇಳಿ? ಇದೇ ಭಾರತಕ್ಕೆ ಪರಮ ಮಿತ್ರರು ಬೇಕಾಗಿದ್ದಾರೆ, ಪರ್ಮನೆಂಟ್ ಆದಂಥ ವ್ಯಾಪಾರ ಸಂಬಂಧ ಬೇಕಾಗಿದೆ. ಇವರು ಟ್ಯಾರಿಫ್ ಹಾಕಿದಾಗೂ ಕೂಡ ನಮ್ಮ ಆರ್ಥಿಕ ಸ್ಥಿತಿ ಏನು ಕಿತ್ಕೊಳ್ಳಿಕ್ಕಾಗಿಲ್ಲ, ನಮ್ಮ GDPಯನ್ನು ಏನು ಮಾಡಲಿಕ್ಕಾಗಿಲ್ಲ. ಇವತ್ತು ಇಡೀ ಪ್ರಪಂಚದ ಪ್ರತಿಷ್ಠಿತ ಏಜೆನ್ಸಿಗಳು ಹೇಳುವ ಪ್ರಕಾರ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಆರ್ಥಿಕತೆಯಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ 1 ಭಾರತ. ಯಾವುದೇ ಹಂತದಲ್ಲೂ ಚೈನಾ ಅಥವಾ ರಷ್ಯಾ ಅಥವಾ ಅಮೆರಿಕ ಇಂಥ ಬಲಾಢ್ಯ ರಾಷ್ಟ್ರಗಳು ಕೂಡ ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಕಂಡರೂ ಕೂಡ ಭಾರತ ಸುಸ್ಥಿರವಾಗಿ ಮುಂದುವರಿತಾ ಇದೆ. ಭಾರತದ ರಫ್ತು ಜಾಸ್ತಿ ಆಗಿದೆ. ಪಾಕಿಸ್ತಾನವನ್ನ, ಬಾಂಗ್ಲಾವನ್ನ, ಇನ್ನೊಂದನ್ನ, ಮಗದೊಂದನ್ನ
ಎಲ್ಲವನ್ನ ಬಳಸ್ಕೊಂಡು ಭಾರತದ ಕುತ್ತಿಗೆ ಹಿಡಿಲಿಕ್ಕೆ ಟ್ರಂಪ್ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದರು. ನೋ, ಭಾರತ ಜಗ್ಗಲಿಲ್ಲ, ಭಾರತ ಜಗ್ಗುವುದೂ ಇಲ್ಲ. ಇದನ್ನು ಪ್ರಶಂಸೆ ಮಾಡುವ ಬದಲು ಟ್ಯಾರಿಫ್ ಜಾಸ್ತಿ ಮಾಡ್ತಾ ಇದ್ದಾರೆ ಟ್ರಂಪು. ಇದಕ್ಕೆ ಭಾರತದ ಪ್ರಧಾನಿ ಕಿವಿಗೊಡ್ತಾ ಇಲ್ಲ, ಮೌನವಾಗಿದ್ದಾರೆ. ಇದೇ ರೀತಿ ಮೌನವಾಗಿದ್ದರೆ ವೆನಿಜುವೆಲಾ ಅಧ್ಯಕ್ಷ ಮತ್ತು ಪತ್ನಿಯನ್ನ ಕಿಡ್ನಾಪ್ ಮಾಡಿದ ಹಾಗೆ ಭಾರತದ ಪ್ರಧಾನಿಯನ್ನು ಟ್ರಂಪ್ ಕಿಡ್ನಾಪ್ ಮಾಡಬಹುದು. टैरिफ से कोई व्यापार संभव नहीं है. यानी एक तरह से उन्होंने अमेरिका भारत का व्यापार पर, विशेषकर भारत से जो माल निर्यात होता है उसको बंद कर दिया है, टैरिफ लगाकर बंद कर दिया है. क्योंकि हम डायरेक्ट बंद नहीं कर सकते, इसलिए टैरिफ का इस्तेमाल किया है. सिर्फ टैरिफ से कोई फ़र्क पड़ने वाला नहीं है. और 50% लगा दें, व्यापार तो पहले से बंद है, निर्यात तो हो नहीं रहा है, हो ही नहीं सकता. तो अब सवाल ये कि क्या जो वेनेजुएला में हुआ इस तरह से कुछ होगा क्या भारत में? हमारे प्रधानमंत्री को किडनैप करके ट्रंप साहब ले जाएंगे क्या? अब वही बात बची है बस. ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲದೆ ಇದ್ದಂಥ ಭಾರತದ ವಿರೋಧಿಗಳು ಮಾತ್ರ ಇಂಥ ಮಾತನ್ನಾಡಬಹುದು. ಪಾಕಿಸ್ತಾನದ ಅಧ್ಯಕ್ಷರೋ ಅಥವಾ ಯುನೂಸ್ ಬಾಂಗ್ಲಾದವರೋ ಇಂಥವರು, ಅಥವಾ ಟರ್ಕಿಯ ಅಧ್ಯಕ್ಷರೋ ಇಂಥವರು ಮಾತ್ರ ಮಾತಾಡಬಹುದು. ಇನ್ನು ಯಾರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಒಳಗಿನ ಯಾವುದೇ ರಾಜಕೀಯ ಪಕ್ಷ. ಯಾಕೆಂತಂದರೆ ಭಾರತದ ಆತ್ಮಾಭಿಮಾನದ ಪ್ರಶ್ನೆ, ಭಾರತದ ಸ್ವಾಭಿಮಾನದ ಪ್ರಶ್ನೆ, ಭಾರತದ ಅಖಂಡತೆಯ ಪ್ರಶ್ನೆ. ಭಾರತದಂಥ ಒಂದು ವಿಸ್ತೃತವಾದ ದೇಶ, ಅದರ ಪ್ರಧಾನಿ ಟ್ರಂಪ್ ಬಂದು ಕಿಡ್ನ್ಯಾಪ್ ಮಾಡಬಹುದು ಅನ್ನುವಂಥದ್ದು ಮಾತನ್ನು ನೀವು ಆಡ್ತೀರಿ ಅಂತ ಆದರೆ, ಇದಕ್ಕಿಂತ ದೇಶದ್ರೋಹದ ಅಥವಾ ಸಾಂವಿಧಾನಿಕ ಹುದ್ದೆಯನ್ನು ನೀವು ಕಡೆಗಣಿಸುವ ಕ್ಷುಲ್ಲಕತೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು BJP ತೀವ್ರವಾಗಿ ಖಂಡಿಸಿದೆ. ಇಷ್ಟಾಗಿಯೂ ಕೂಡ ಭಾರತದಲ್ಲಿ ಟ್ಯಾರಿಫ್ ವಾರನ್ನು ಟ್ರಂಪ್ ಮಾಡಿಯೂ ಕೂಡ ಭಾರತದ ಒಂದು ಕೂದಲನ್ನು ಕಿತ್ಕೊಳ್ಳಿಕ್ಕಾಗಿಲ್ಲ ಅಂತ. ಈಗಲೂ ನೀವು ಟ್ಯಾರಿಫ್ ಜಾಸ್ತಿ ಮಾಡ್ತೀರಾ, 100% ಮಾಡ್ತೀರಾ, ಮಾಡಿ ನೋಡೇ ಬಿಡ್ತೇವೆ ನಾವು. ರೂಪಾಯಿ ಮೌಲ್ಯ ಕುಸಿದಿರಬಹುದು, ಅದು ತಾತ್ಕಾಲಿಕ. ರೂಪಾಯಿ ಮೌಲ್ಯ ಕುಸಿದಿದೆ ಅಂತ RBI ತಲೆ ಕೆಡಿಸ್ಕೊಂಡಿಲ್ಲ, ಭಾರತವೂ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಬದಲು RBI ಏನು ಹೇಳಿದೆ, ಇದು ತಾತ್ಕಾಲಿಕ, ನಾವು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಹೊರಟಿದ್ದೇವೆ, ವಿ ಡೋಂಟ್ ಕೇರ್. ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದು ನಿಲ್ಲಿಸಿಲ್ಲ. ಇನ್ನೊಂದು ಗಮ್ಮತ್ತು ಗೊತ್ತಾ ನಿಮಗೆ? ಭಾರತದ ವಿದೇಶಾಂಗ ನೀತಿ ಬದಲಾದ ಭಾರತದಲ್ಲಿ, ಬಲಾಢ್ಯ ಭಾರತದಲ್ಲಿ ಯಾವ ರೀತಿ ಇದೆ ಅಂತಂದರೆ, ನಿಮಗೆ ನೆನಪಿದೆ ಅಫ್ಘಾನಿಸ್ತಾನ್ ತಾಲಿಬಾನ್ ವಾರ ಹೊತ್ತಿಗೆ ಭಾರತ ತಾಲಿಬಾನ್ ವಿರೋಧ ನೆಲೆಯಲ್ಲಿ ನಿಂತಿತ್ತು. ಆವಾಗ ತನ್ನ ಏರ್ ಬೇಸನ್ನು ತಜಕಿಸ್ತಾನದಲ್ಲಿ ಮಾಡಿಕೊಂಡಿತ್ತು, ಮಿಲಿಯನ್ ಗಟ್ಟಲೆ ಖರ್ಚು ಮಾಡಿ. ದಶಕಗಳ ಕಾಲ ಅದು ನಮ್ಮ ಕೈಯಲ್ಲೇ ಇತ್ತು. ಅದರ ಮೇಲೆ ನಿರಂತರವಾಗಿ, ಯಾಕೆಂದರೆ ಅಫ್ಘಾನಿಸ್ತಾನದಿಂದ ತಾವು ತೆರವುಗೊಂಡ ಮೇಲೆ ಏಷ್ಯಾದಲ್ಲಿ ಒಂದು ಬೇಸಿಲ್ಲ ಅಮೆರಿಕಕ್ಕೆ, ತಜಕಿಸ್ತಾನದ ಇದೇ ಏರ್ ಬೇಸಿನ ಮೇಲೆ ಬಹಳ ಕಣ್ಣು ಅದು ಚೈನಾದವ್ರಿಗೂ ಇತ್ತು. ದಿಢೀರಂತ ಭಾರತ ಏನು ಮಾಡಿತ್ತು, ಅಲ್ಲಿಂದ ತೆರವುಗೊಳಿಸಿತು. ಅವಾಗ ಇಡೀ ಪ್ರಪಂಚ ಭಾವಿಸಿತ್ತು ಭಾರತ ಹೆದರಿತು, ಭಾರತ ಅಲ್ಲಿಂದ ಯಾವುದೋ ಒತ್ತಡಕ್ಕೆ ಮಣಿದು ಏಕಾಏಕಿ ತೆರವುಗೊಳಿಸಿತು. ನೋ, ಭಾರತದ ವಿದೇಶಾಂಗ ನೀತಿಯ ಮಜಾ ಇರುವುದೇ ಅಲ್ಲಿ. ಇಬ್ಬರೂ ಕಣ್ಣಿಟ್ಟಿದ್ರು ಭಾರತದ ವಿರೋಧಿ ದೇಶಗಳು. ಎಲ್ಲೋ ಒಂದು ಕಡೆ ಭಾರತ ರಷ್ಯಾ ಮತ್ತು ಉಕ್ರೇನಿನ ಯುದ್ಧದ ಸಂದರ್ಭದಲ್ಲಿ ಅಮೆರಿಕಕ್ಕೆ ದನಿಗೂಡಿಸ್ತಾ ಇದೆ ಅಂತ ಭಾವಿಸಿತ್ತು ಪ್ರಪಂಚ. ಆದರೆ ಆ ವಿಷಯದಲ್ಲಿ ರೂಸಿನ ಪ್ರಧಾನಿ ಪುಟಿನ್ ಮತ್ತು ಮೋದಿಯ ಮಧ್ಯೆ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟಿದೆ ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇತ್ತು. ಅದೇ ಹೊತ್ತಿನಲ್ಲಿ ಭಾರತಕ್ಕೆ ಪುಟಿನ್ ಭೇಟಿ ಕೊಟ್ಟರು. ಅದರ ಮಜಾ ಏನೇನಾಯಿತು ಅಂತ ನೀವು ನೋಡಿದ್ದೀರಿ. ಚೈನಾದಲ್ಲಿ ಭಾರತದ ಪ್ರಧಾನಿಯನ್ನು ಉಳಿಸುವುದಕ್ಕೆ ಪುಟಿನ್ ಅವರ ತನ್ನ ಸ್ವಂತ ಕಾರನ್ನು, ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ 45 ನಿಮಿಷ ಅವರ ಕಾರಲ್ಲೇ ಉಳಿಸ್ಕೊಂಡ್ರು. ಅದಕ್ಕೆ ನನ್ನ ಸಾಂಪ್ರದಾಯಿಕ ನಂಬಿಗಸ್ತ, ತನ್ನ ಪರಮ ಮಿತ್ರ ರಷ್ಯಾಕ್ಕೆ ಕೊಡುಗೆ ಕೊಟ್ಟದ್ದೇನು ಗೊತ್ತಾ ಭಾರತ? ಆ ಮೂಲಕ ಇಡೀ ಟ್ರಂಪಿನ ವೈಟ್ ಹೌಸಿಗೆ ಧಮಕಿ ಹಾಕಿದ ರೀತಿಯಲ್ಲಿ
ಅವರ ತಲೆ ಕೆಟ್ಟು ಹೋಗುವ ರೀತಿಯಲ್ಲಿ ರಾಜನೀತಿಯನ್ನು ಬಳಸಿದ್ದು ಯಾವ ದೇಶ ಅಂದರೆ ಅದು ಭಾರತ. ತಜಕಿಸ್ತಾನದಲ್ಲಿದ್ದಂಥ ಏರ್ ಬೇಸನ್ನು ಇವತ್ತಿನ ಉಕ್ರೇನ್ ವಾರು ಇತ್ಯಾದಿಗೆ ಅತ್ಯಂತ ಜರೂರತ್ತಾಗಿ ಬೇಕಾಗಿತ್ತು ರಷ್ಯಕ್ಕೆ ಉಡುಗೊರೆಯಾಗಿ ಕೊಟ್ಟಿತ್ತು. ಟ್ರಂಪಿಗೆ ಪರಮಾಘಾತ, ಮುಖಕ್ಕೆ ಮಂಗಳಾರತಿ ಮಾಡಿ ತಪರಾಕಿ ಹಾಕಿತು. ಇದು ಮೋದಿ ಭಾರತ, ಇದು ಬಲಾಢ್ಯ ಭಾರತ, ಇದು ಬದಲಾದ ಭಾರತ. ಇಂಥ ಸಂದರ್ಭದಲ್ಲಿ ಟ್ಯಾರಿಫ್ ವಾರನ್ನು ಜಾಸ್ತಿ ಮಾಡ್ತೇವೆ, ನಾವು ಹೇಳ್ದಂಗೆ ಕೇಳಿ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷರಿಗೆ ಬೆದರಿಕೆ ಹಾಕುವ ನೆಪದಲ್ಲಿ ಮೋದಿಯವರಿಗೂ ಬೆದರಿಕೆ ಹಾಕಬೇಕು ಅಂತ ಹೊರಟಂಥ ಟ್ರಂಪು ಇವತ್ತು ಅಂಡು ಸುಟ್ಟ ಬೆಂಕಿನ ಹಾಗೆ ಅಲದಾಡ್ತಾ ಇದ್ದಾರೆ. ಯಾಕೆಂತಂದರೆ ಉತ್ತರ ಕೊರಿಯಾ ಮತ್ತು ಪುಟಿನ್ ಸಾರಿ ಕೊಟ್ಟಿದ್ದಾರೆ, ಬನ್ನಿ ನಾವಿದ್ದೇವೆ, ಯುದ್ಧಕ್ಕೆ ಬರ್ತೀರಾ ಬನ್ನಿ, ನಿಮ್ಮ ಹಠಾಟೋಪವನ್ನೆಲ್ಲ ನಾವಿನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪುಟಿನ್ ನೇರವಾಗಿ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾರತ ಕೂಡ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಕೊಂಡಿದೆ. ತನ್ನ ದೇಶವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಮಾಡಿಕೊಂಡಿದೆ. ಅಮೇರಿಕದ ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಮೇರಿಕದ ನೆಲದಲ್ಲಿ ಬಹುರಾಷ್ಟ್ರೀಯ ಒಂದು ಮೀಟಲ್ಲಿ ಟರ್ಕಿ ಭಾರತವನ್ನು ಮುಟ್ಲಿಕ್ಕೆ ಬಂದಾಗ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂತ ವಾದ ಮಂಡಿಸಿದಾಗ ಇದೇ ಜೈಶಂಕರ್ ಅಮೇರಿಕದಲ್ಲೇ ನಿಂತು ಅಮೇರಿಕ ಮತ್ತು ಟರ್ಕಿಗೆ ಮುಟ್ಟಿಕೊಳ್ಳುವ ಹಾಗೆ ಜಾಡಿಸಿದರು. ಎಲ್ಲಿಯೂ ಕಾಂಪ್ರಮೈಸ್ ಆಗುವ ಪ್ರಶ್ನೆ ಇಲ್ಲ. ಅಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಒಂದು ಹಿರಿಯ ನಾಯಕ ಪೃಥ್ವಿರಾಜ್ ಚವ್ಹಾಣ್ ಈ ರೀತಿ ಮಾತಾಡ್ತಾರೆ ಭಾರತದ ಪ್ರಧಾನಿ ಬಗ್ಗೆ ಅಂತಂದರೆ ಅವರಿಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಯಾವುದೇ ಕಾಂಗ್ರೆಸ್ಸಿನ ನಾಯಕ ಖಂಡಿಸಲಿಲ್ಲ ಅಂತ ಅಂದರೆ ಎಲ್ಲರೂ ಅನುಮೋದನೆ ಮಾಡಿದ ರೀತಿ. ಎಂಥ ದುರಂತ ಇದು! ಒಂದು ರಾಷ್ಟ್ರೀಯ ಪಕ್ಷ 136 ವರ್ಷ ಇತಿಹಾಸ ಇರುವಂಥ ಪಕ್ಷ, ಈ ದೇಶದ ಸ್ವತಂತ್ರ ಭಾರತದಲ್ಲಿ ಬಹುಪಾಲನ್ನು ಆಳಿದ ಪಕ್ಷ ಇವತ್ತು ರಾಜದ್ರೋಹವನ್ನು, ದೇಶದ್ರೋಹವನ್ನು ತನ್ನ ಅಧಿಕಾರದ ರಾಜಕಾರಣಕ್ಕಾಗಿ ಮಾಡ್ತಾ ಇದೆ ಅಂತಂದರೆ ಬೇರೆ ದೇಶದಲ್ಲಿ ಹೋಗಿ ಕೂತ್ಕೊಳ್ಳೋದು, ಇಲ್ಲಿಯ ಯಾವುದೇ ರೀತಿಯಲ್ಲಿ ಭಾರತದ ಪ್ರಜಾಪ್ರಭುತ್ವ ಸರಿಯಿಲ್ಲ, ಸಾಂವಿಧಾನಿಕ ಸಂಸ್ಥೆಗಳು ಸರಿಯಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ವ್ಯವಸ್ಥೆ ಸರಿಯಿಲ್ಲ, ಎಲೆಕ್ಷನ್ ಸರಿ ನಡೀತಾ ಇಲ್ಲ, ಅದಿಲ್ಲ ಇದಿಲ್ಲ ಅದಿಲ್ಲ, ಇಡೀ ಭಾರತವನ್ನು ತೆಗಳುವ ಬೊಗಳುವ ಎಲ್ಲ ನಾಟಕಗಳನ್ನು ಪಿಕ್ಚರ್ ಸಮೇತ, ಸಾಕ್ಷಿ ಸಮೇತ BJP ಇತ್ತೀಚೆಗೆ ಹೊರಗಡೆ ಇಟ್ಟಿದೆ. ಅದಕ್ಕೆ ಇವತ್ತು ತನ್ನ ನಿಲುವೇನು, ನೀತಿ ಏನು, ತಾನು ಯಾವ ರೀತಿಯಲ್ಲಿ ಹೊರಟಿದ್ದೇನೆ ಅನ್ನೋದನ್ನು ಸ್ಪಷ್ಟವಾಗಿ ಪೃಥ್ವಿರಾಜ್ ಚವ್ಹಾಣ್ ಅಂತ ಕಾಂಗ್ರೆಸ್ಸಿನ ಹಿರಿಯ ನಾಯಕನ ಮಾತು ಇಡೀ ದೇಶದ ಜನತೆಗೆ ಬಹಳ ಬಹಳ ನಿಖರವಾಗಿ ಹೇಳಿದೆ ಅಂತ ನಾನು ಭಾವಿಸ್ತೇನೆ. ಈಗಲಾದರೂ ನಮ್ಮ ಜನ, ಈಗಲಾದರೂ ಭಾರತೀಯ ಜನ, ಭಾರತೀಯ ಪ್ರಜೆಗಳು ದೇಶವನ್ನು ಪ್ರೀತಿಸುವವರು ಯಾರು, ದೇಶಕ್ಕೆ ದ್ರೋಹ ಬಗೆಯುವವರು ಯಾರು, ದೇಶವನ್ನು ತೆಗೆದು ಟ್ರಂಪಿನ ಕಾಲ್ಬುಡಕ್ಕೆ ಅಡ ಇಡುವವರು ಯಾರು, ದೇಶದ ಸಂವಿಧಾನವನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವಂಥ ನಿಕೃಷ್ಟತೆಯನ್ನು ತೋರುವವರು ಯಾರು ಅರ್ಥ ಮಾಡ್ಕೋಬೇಕು. ಇಡೀ ದೇಶದ ಸ್ವಾಭಿಮಾನದ ಒಂದು ಪ್ರಶ್ನೆಯನ್ನು ಎತ್ತಿದ ಟ್ರಂಪಿಗೆ ಮುಖಕ್ಕೆ ಬಾರಿಸುವ ಹಾಗೆ ಮಾತಾಡುವ ಬದಲು ದೇಶದ್ರೋಹಿಗಳ ಪರವಾಗಿ ನಿಂತಂಥವರಿಗೆ ನಮ್ಮ ದೇಶದ ಪ್ರತಿಪಕ್ಷ, ಅದರ ನಾಯಕರು ಅವರೊಟ್ಟಿಗೆ ನಿಲ್ತಾರೆ. ಇದು ದುರಂತ. ಹಾಗಾಗಿ ಕೊನೆಯದಾಗಿ ನಾವು ಭಾವಿಸಬೇಕಾದದ್ದು ಏನು ಅಂತಂದರೆ, ದೇಶ ಮೊದಲು. ಉತ್ತರ ಕೊರಿಯಾದಂಥ ಅಧ್ಯಕ್ಷ ತನ್ನ ಫ್ರೆಂಡು, ತನ್ನ ಗೆಳೆಯ, ತನ್ನ ಆಪ್ತ ಅವರನ್ನು ನೀವು ಕಿಡ್ನ್ಯಾಪ್ ಮಾಡಿದ್ದಕ್ಕೆ 3ನೇ ವಿಶ್ವ ಯುದ್ಧಕ್ಕೆ ನಾನು ಕರೆ ಕೊಡ್ತಾ ಇದ್ದೇನೆ ಬನ್ನಿ ಅನ್ನುವ ಹಂತಕ್ಕೆ ಬರ್ತಾನೆ ಅಂತಾದರೆ, ನಮ್ಮ ದೇಶದ ಈ ಪುಟಗೋಸಿಗಳು ಏನು ಮಾಡ್ತಾ ಇದ್ದಾರೆ, ಭಾರತದ ಪ್ರಧಾನಿಯನ್ನು ಕಿಡ್ನ್ಯಾಪ್ ಮಾಡಬಹುದು ಅನ್ನುವಂಥ ಮಾತನಾಡ್ತಾರೆ ಅಂತಾದರೆ
ಅವರು ಎಷ್ಟರ ಮಟ್ಟಿಗೆ ದೇಶದ ಪರವಾಗಿದ್ದಾರೆ ಮತ್ತು ಎಷ್ಟರ ಮಟ್ಟಿಗೆ ದೇಶದ ವಿರುದ್ಧವಾಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದೇ ಅಮೆರಿಕದ ಜನಪ್ರತಿನಿಧಿಗಳು ದೆಹಲಿಯ ದಂಗೆಕೋರರಿಗೆ ಜಾಮೀನು ನಿರಾಕರಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿ ಅಂತ ಅಲ್ಲಿಂದ ನಮ್ಮ ದೇಶದ ಪ್ರಧಾನಿಗೆ ವಾರ್ನ್ ಮಾಡ್ತಾರೆ. ತಮಾಷೆ ಗೊತ್ತಾ, BJP ಅದರ ಫೋಟೋವನ್ನು ಬಿಡುಗಡೆ ಮಾಡಿದೆ. ಆ ವಾರ್ನ್ ಮಾಡಿದ ಜನಪ್ರತಿನಿಧಿಗಳು ಯಾರಿದ್ದಾರೋ ಅವರೊಟ್ಟಿಗೆ ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ. ಫೋಟೋ ಇದೆ. ಇದು ದೇಶದ ಹಣೆಬರ, ಇದು ನಮ್ಮ ರಾಜಕೀಯದ ಹಣೆಬರ, ಇದು ತಾಯಿಯ ಬಾಯಿಗೆ ವಿಷ ಹಾಕುವಂಥ ಕೆಲಸ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಭವಿಷ್ಯ ಮತ್ತು ವರ್ತಮಾನ ಒದಗ್ತದೆ ಅಂತ ನಾನು ಭಾವಿಸ್ತೇನೆ. ಮೋದಿ ಈ ದೇಶಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಎನ್ನುವ ಅರಿವು ನಿಮಗಾಗಬೇಕು ಅಂತಾದರೆ ಇಂಥ ದೇಶದ್ರೋಹಿಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ನಮಸ್ತೆ.